ಇಷ್ಟೇ ಮಣ್ಣು, ಅದರಲ್ಲಿ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಮರ. ಈ ಒಂದು ಕಲ್ಲಿ ಈ ಮೇಲೆ ಬಿದ್ದಿರುತ್ತೆ. ವಿಜ್ಞಾನದ ಪ್ರಕಾರ 30 ಲಕ್ಷ ವರ್ಷಗಳ ಹಿಂದೆ ಜ್ವಾಲಾಮುಖಿ ಸ್ಫೋಟಗೊಂಡು ಅಮೋನೇಟ್ ಮತ್ತು ಕ್ಯಾಲ್ಸಿಯಂನಿಂದ ನಿರ್ಮಾಣಗೊಂಡಿತು. ಭಸ್ಮಾಸುರ ಎಂಬ ರಾಕ್ಷಸ ಘೋರ ತಪಸ್ ಮಾಡಿ ಶಿವನ ಹತ್ರ ಒಂದು ವರ ಪಡಿತಾನೆ. ಇವನು ಯಾರ ತಲೆ ಮೇಲೆ ಕೈ ಇಟ್ಟರೂ ಭಸ್ಮವಾಗುವಂತೆ ವರ ಪಡಿದ ನಂತರ ಶಿವನನ್ನು ಭಸ್ಮ ಮಾಡಲು ಹೋಗುತ್ತಾನೆ. ಇವನಿಂದ ತಪ್ಪಿಸಿಕೊಳ್ಳಲು ಶಿವ ಬಂದು ಇಲ್ಲಿ ಐಕ್ಯನಾಗ್ತಾನೆ. ಇಲ್ಲಿ ಗಂಗಾಜಲ ಬರಲು ಪ್ರಾರಂಭವಾಗುತ್ತದೆ. ಅವನಿಂದ ತಪ್ಪಿಸಿಕೊಂಡು ವಿಷ್ಣುವಿನ ಮೊರೆ ಹೋದಾಗ ವಿಷ್ಣು ಮೋಹಿನಿ ರೂಪ ತಾಳಿ ಭಸ್ಮಾಸುರನನ್ನು ತನ್ನ ತಲೆ ಮೇಲೆ ತಾನೇ ಕೈ ಇಟ್ಟುಕೊಳ್ಳುವಂತೆ ಮಾಡಿ ಭಸ್ಮಾಸುರ ಹುಟ್ಟು ಬೂದಿಯಾಗ್ತಾನೆ. ಅಂದಿನಿಂದ ಇಲ್ಲಿ ಮಣ್ಣು ಕಪ್ಪಾಗಿದೆ ಎಂದು ನಂಬಲಾಗಿದೆ. ಒಂದು ಭೈರವ ಶಿಖರ, ಇನ್ನೊಂದು ಮೋಹಿನಿ ಶಿಖರ. ನಮ್ಮ ಬೇಲೂರಿನ ಶ್ರೀ ಚೆನ್ನಕೇಶವ ದೇವಾಲಯದಲ್ಲಿ ವಿಷ್ಣುವಿಗೆ ಹೆಣ್ಣಿನ ಅಲಂಕಾರ ಮಾಡಿ ಪೂಜಿಸುತ್ತಾರೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. 100 ಡೇಸ್ ಪಯಣ ಸೀರೀಸಲ್ಲಿ ಡೇ 1 ನಮ್ಮ ಪಯಣ ಈಗ ಯಾಣ ಕಡೆಗೆ. ಇಲ್ಲಿ ಯಾಣ ರೂಟಲ್ಲಿ ಒಂದು ಪ್ಲೇಸ್ ಇದೆ. ಇದು ಇಲ್ಲಿ ಇಲ್ಲೊಂದು ಪ್ಲೇಸ್ ಇದೆ. ಎಷ್ಟು ಚೆನ್ನಾಗಿದೆ ಅಂದ್ರೆ ಐ ಥಿಂಕ್ ಇದು ನದಿ ಅನ್ಕೋತೀನಿ, ಹರಿತಾರ ನದಿ. ನೀರು ನೋಡಿ, ನೀರು ಈ ಪ್ಲೇಸ್ನ ಯಾರು ಮಿಕ್ಸ್ ಮಾಡೋಕೆ ಹೋಗ್ಬಿಡಿ. ಯಾಣಾಗ ಹೋಗೋ ರೂಟಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ನದಿ ಬರುತ್ತೆ. ಚೆನ್ನಾಗಿದೆ, ಪ್ಯೂರ್ ನೀರು ಎಷ್ಟು ಚೆಂದ ಇದೆ, ಅಷ್ಟು ಚೆನ್ನಾಗಿದೆ. ಹಾಂ 20 ಯಾವುದೇ ಒಂದು ಪ್ಲೇಸಸ್ಗೆ ಹೋಗೋಕ್ಕಿಂತ ಮುಂಚೆ ಆ ಒಂದು ಪ್ಲೇಸ್ಗೆ ಒಂದು ಇತಿಹಾಸ ಇರುತ್ತೆ. ಆ ಇತಿಹಾಸನ ತಿಳ್ಕೊಂಡೋಗಿ ಆಮೇಲೆ ಅಲ್ಲಿ ಆಗುವ ಅನುಭವನೇ ಬೇರೆ ಆಗುತ್ತೆ. ನೋಡಿ ಯಾವ ರೀತಿ ಕಾಣಿಸ್ತಿದೆ ಶಿಲೆಗಳು. ಸೊ ಈಗ ಆಲ್ಮೋಸ್ಟ್ ಟೆಂಪಲ್ ಹತ್ರ ರೀಚ್ ಆಗಿಬಿಟ್ರಿ. ಸೊ ಫಸ್ಟ್ ಟೆಂಪಲ್ನ ದರ್ಶನ ಮಾಡಬೇಕು, ಆಮೇಲೆ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಈ ಒಂದು ದೇವಸ್ಥಾನದ ವಿಶೇಷತೆ ಏನಂದರೆ ವರ್ಷದಲ್ಲಿ ಗರ್ಭಗುಡಿಯಲ್ಲಿರುವ ಶಿವನನ್ನು ಪ್ರದಕ್ಷಿಣೆ ಮಾಡುವಂತಹ ಅವಕಾಶ ಪ್ರತಿಯೊಬ್ಬರಿಗೂ ಸಿಗುತ್ತದೆ. ಆದರೆ ವರ್ಷದ ಒಂದು ದಿನ ಮಾತ್ರ ಆ ಅವಕಾಶ ಇರುತ್ತದೆ. ಅದು 8 ಗಂಟೆಯಿಂದ 5 ಗಂಟೆವರೆಗೂ ಇರುತ್ತದೆ, ಶಿವರಾತ್ರಿ ದಿನ. ಈ ಒಂದು ಶಿವ ದೇವಾಲಯಕ್ಕೆ ನಂದಿಯೂ ಇಲ್ಲ ಮತ್ತು ಗೋಪುರನೂ ಇಲ್ಲ. ನಾನು ನೋಡಿಲ್ಲ ಇದ್ರವರೆಗೂ. ನಾನು ಇದೇ ಫಸ್ಟ್ ಟೈಮ್ ವಿತ್ ಫೋಲೋ. ಯಾರು ಬರ್ತಿಲ್ಲ ಜೊತೆಗೆ. ಇಲ್ಲಿಗಾದ್ರೂ ಹೋಗ್ಬೇಕಂದ್ರೆ ಒಬ್ಬರೇ ಹೋಗ್ರಿ. ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ವೆಯ್ಟ್ ಮಾಡಕ್ಕೆ ಹೋಗ್ಬಿಡಿ. ಅವ್ರು ಬರೋವರೆಗೂ ನೀವು ಹೋಗಿಲ್ಲ ಅಂದರೆ ನೀವು ನೋಡಲ್ಲ. ನೋಡಿ ವ್ಯೂ, ಯಾರಿಲ್ಲ ಜೊತೆಲಿ. ಇರೋದು ಒಂದೇ ಲೈಫ್. ಹಿಂಗೆ ಎಂಟ್ರೆನ್ಸ್ ಬರೋ ಟೈಮಲ್ಲಿ ಸೊ ಇಲ್ಲಿ ರೈಟ್ ಸೈಡಲ್ಲಿ ಇಷ್ಟು ಮಣ್ಣು, ಇಲ್ಲಿಂದ ಮೇಲಕ್ಕೆ ನೋಡಿ ದೊಡ್ಡ ಮರ, ಅದಕ್ಕೆ ಒಳಗಡೆ ಇಷ್ಟೇ ಮಣ್ಣು, ಅದರಲ್ಲಿ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಮರ. ಇದೆಲ್ಲ ಎಷ್ಟು ಚೂಪಿದೆ.
ಶೆಟ್ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಬಂದ ಡಿಸಪಾಯಿಂಟೆಡ್. ಈ ಒಂದು ಕಲ್ಲು ಈಗಲೇ ಬಿದ್ದಿದೆ. ಪ್ಲೇಸಿಂದ ಹೋಗೋ ದಾರಿ ಚೆನ್ನಾಗಿರುತ್ತೆ ಅಂತಾರಲ್ವಾ, ಸೊ ಅದೇ ರೀತಿ ಹೋಗೋ ಪ್ಲೇಸ್ ಹೋಗೋ ದಾರಿ ಎರಡು ಅದ್ಭುತವಾಗಿರುತ್ತೆ. కెమెరా కొంటదేమో డిఎస్ఎల్ఆర్ ಇಲ್ಲಿ ಇರೋದೆಲ್ಲ ಬ್ಲಾಕ್ ಮಾಡಿ ದಾರಿ ತುಂಬ ಚಿಕ್ಕದಾಗಿರುತ್ತೆ. ಯಾನ ಕೇವ್ಸ್ ಅನ್ನೋದು ಅದು ನಿಜವಾದ ಅರ್ಥ ಅಲ್ಲ. ನಿಜವಾದ ಅರ್ಥ ಅಂದರೆ ದೇವಸ್ಥಾನವನ್ನು ಪ್ರದಕ್ಷಿಣೆ ಮಾಡಿ ಬರುವಂತಹದ್ದು. ಉಟ್ಕೊಂಡು ಬಂದಮೇಲೆ ಇದನ್ನು ಯಾರು ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಸ್ಟಾರ್ಟ್ ಮಾಡಿದ್ರಲ್ಲ ಅಲ್ಲಿಂದ ಎಕ್ಸಿಟ್ ಮಾಡಿ ಹೋಗ್ಬಿಡಿ. ಅಲ್ಲಿ ಒಂದಿಷ್ಟು ನರೇಂದ್ರ ಭಟ್ರದ್ದು ಇದಿತ್ತು ಪಾಲಿಶ್ ಮಾಡಿ ಹಾಕಿದ್ರಲ್ಲ.